ಒಂದು ನಾವು ಊಟದ ಮೇಲೆ 4 ಜನಕ್ಕೆ ಪ್ರಯೋಜನಕ್ಕೆ ಆಗಬೇಕು ಅನ್ನೋ ಉದ್ದೇಶದ ಮೇಲೆ ಸ್ನೇಹಕೂಟ ಅನ್ನೋದು ಒಂದು ಫಾರ್ಮೇಷನ್ ಆಗಿದ್ದು. ದಯವಿಟ್ಟು ನಾನು ಕೇಳ್ಕೊಳ್ಳೋದ್ರಿಂದ ಹಿಂದುತ್ವವನ್ನು ಬೆಳೆಸಿ, ಯಾಕೆಂದ್ರೆ ಅದು ಮುಳುಗೋಗೋ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಹೀಗೆ ಇದ್ರೆ ನಮ್ಮ ಪೀಳಿಗೆಗೆ ನಮ್ಮದು ಕತೆ ಮುಗೀತು, ನೆಕ್ಸ್ಟ್ ನಮ್ಮ ಪೀಳಿಗೆಗೆ ಏನು ಉಳಿಯೋದಿಲ್ಲ. ವೀಕ್ಷಕರೇ ನಮಸ್ಕಾರ. ಸ್ನೇಹಕೂಟ ಅಂತ KR ಪುರಂನ ಈ ಬಡಾವಣೆಯಲ್ಲಿ ಸಣ್ಣ ಮಕ್ಕಳಿಗೆ ಒಂದು ಗಣೇಶನ ಹಬ್ಬದ ಪ್ರಯುಕ್ತ ಅವರಿಗೆ ಹಿಂದೂ ಧರ್ಮದ ಒಂದು ಗಣೇಶನ ಹಬ್ಬದ ಅರಿವು ಮೂಡಿಸ್ತಾ ಹಾಗೂ ಒಂದು ಪ್ರೋತ್ಸಾಹ ನೀಡೋದ್ರ ಮುಖಾಂತರ ಈ ಏರಿಯಾದ ಜನರು ಹಮ್ಮಿಕೊಂಡಿದ್ರು. ನೀವು ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀರಾ ಯಾವ ತರ ಗಣೇಶನ ವಿಭಿನ್ನವಾಗಿ ಮಣ್ಣಿನಿಂದ ಮಾಡ್ತಾ ಇದ್ರು ಅನ್ನೋದನ್ನ. ಕಾಶಿ ವಿಶ್ವನಾಥ ಬಡಾವಣೆಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ನನಗೂ ತುಂಬಾ ಇಷ್ಟ ಆಯ್ತು, ಅದರಿಂದ ಇಲ್ಲಿ ಬಂದೆ ಒಂದು ವಿಡಿಯೋ ಮಾಡೋದಕ್ಕೆ. ಹಾಗೂ ಈ ಒಂದು ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನು ಒಂದು ಸಣ್ಣ ಮಕ್ಕಳಿಗೆ ಏನೇನು ಅವ್ರಿಗೆ ಅವಶ್ಯಕತೆ ಇದೆ ಓದೋದಕ್ಕೆ ಅದನ್ನು ಕೂಡ ಕೊಟ್ಟರು, ಹಾಗೂ ಜ್ಯೂಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ ಹಿರಿಯರು. ಎಲ್ರಿಗೂ ನಮಸ್ಕಾರ. ಇದೊಂದು ಸ್ನೇಹಕೂಟ ಅನ್ನೋ ಒಂದು ಸಂಸ್ಥೆ, ಒಂದು ಸಂಘ, ಒಂದು 5 ವರ್ಷದಿಂದ ನಾವು ಹಲವಾರು ಕಾರ್ಯಕ್ರಮ ಕೊಟ್ಕೊಂಡು ಬಂದಿದ್ದೀವಿ. ಈಗ ಒಂದು 4ನೇ ವಾರ್ಷಿಕೋತ್ಸವವಾಗಿ ಚಿಕ್ಕ ಮಕ್ಕಳ ಕೈಯಲ್ಲಿ ಗಣೇಶನ ಮಾಡೋ ಒಂದು ಉದ್ದೇಶ. ಇದರ ಉದ್ದೇಶ ಏನು ಅಂದರೆ, ನಮ್ಮ ಒಂದು ಹಿಂದುತ್ವ ಆಗಲಿ, ನಮ್ಮ ಗಣೇಶ ಆಗಲಿ, ನಮ್ಮ ಎಲ್ಲದಕ್ಕೂ ಒಂದು ವಿಘ್ನೇಶ್ವರ ಅಂದರೆ ಏನು ಅಂತ ಒಂದು ವಿಷಯ ಮಕ್ಕಳಿಗೆ ಒಂದು ಅರಿವು ಬರಲಿ ಅನ್ನೋ ಒಂದು ಉದ್ದೇಶವಾಗಿ ಚಿಕ್ಕ ಮಕ್ಕಳ ಕೈಯಲ್ಲಿ ಗಣೇಶನ ಮಾಡಿ ಅವರಿಗೆ ಒಂದು ತಿಳುವಳಿಕೆ ಕೊಡೋ, ಒಂದು ಜ್ಞಾನ ಕೊಡೋ ಒಂದು ಸಾಮಾಜಿಕ ಕಾರ್ಯಕ್ರಮವಾಗಿ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ಇದು ಸುಮಾರು ವರ್ಷ ಮಾಡ್ಕೊಂಡ್ಬಂದಿದ್ದೀವಿ, ಚೆನ್ನಾಗೇ ಬರ್ತಿದೆ. ನಮಗೆ ಈ ಒಂದು ಕಾರ್ಯಕ್ರಮ ಮಾಡೋದ್ರಲ್ಲಿ ತುಂಬಾನೇ ಖುಷಿ ಬರ್ತಿದೆ ಅಂತ ಹೇಳ್ತಾ ನಮ್ಮ 2 ಮಾತು ಮುಗಿಸ್ತೀನಿ. ಗಣೇಶ ಮೂರ್ತಿಯನ್ನು ಮಾಡಿದಂತ ಮಕ್ಕಳಿಗೆಲ್ಲ ಸಂಘದ ವತಿಯಿಂದ ಒಂದು ಕಿರು ಕಾಣಿಕೆಯನ್ನು ಕೊಡಲಾಗುತ್ತದೆ. ದಯವಿಟ್ಟು ಎಲ್ಲ 10 ಮಕ್ಕಳಾಗಿ ಬರ್ಬೇಕು, 10 ಜನ ಬರ್ಬೇಕು. ಈಚೆ 10 ಜನ ಮಾತ್ರ ಕೂಡ, ನೀನು 10 ಜನ ಕೂಡ ಹೋಗ್ತಾ ಇರಪ್ಪ. ಸ್ನೇಹಕೂಟ ಒಂದು ಸಂಘಟನೆಯಿಂದ ಸೋಷಿಯಲ್ ಸರ್ವಿಸ್ ಅನ್ನು ಇದೇ ತರ ಮಾಡ್ಕೊಂಡು ಬರ್ತಾ ಇರ್ತೀವಿ. ಅದೇ ತರ ಇದು ಮಕ್ಕಳಿಗಾಗಿ ಇದು ಕಾರ್ಯಕ್ರಮ, ಯಾಕಂದ್ರೆ ಗಣೇಶ ಹಬ್ಬಕ್ಕೋಸ್ಕರ ಇದು ಚಿಕ್ಕ ಮಕ್ಕಳಿಗಾಗಿ ಅವ್ರಿಗೆ ಅರಿವು ಮೂಡಿಸಕ್ಕಾಗ್ಲಿ, ಆಮೇಲೆ ಹಿಂದುತ್ವ ಮಕ್ಕಳಿಗೆ ಇವಾಗ್ಲಿಂದ ನಾವು ಬೇಸಿದ್ದು, ಇವಾಗ್ಲಿಂದ ಹಿಂದುತ್ವದ ಯಾವ ತರ ನಾವು ಹೇಳ್ಕೊಂಡು ಹೋಗ್ತೀವೋ ಅದ್ರ ಮೇಲೆ ಹೋಗುತ್ತೆ. ಅದೇ ತರ ನಾವು ಸ್ನೇಹಕೂಟ ನಾವು ವರ್ಷ ಈ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಸರ್, ಇದೇ ತರ ಈ ಸ್ನೇಹಕೂಟ ಒಂದು ನಿಮ್ದೇನು ಸಂಘ ಇದೆ, ಅದರಿಂದ ಏನಾದ್ರು ಹಮ್ಮಿಕೊಂಡಿದ್ರ, ಬೇರೆ ಏನಾದ್ರು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಇದೇ ತರ? ನಾವು ಆಗ್ಲೇ ಹೇಳ್ದಂಗೆ ಇದೊಂದು ನಾವು ಊಟದ ಮೇಲೆ 4 ಜನಕ್ಕೆ ಪ್ರಯೋಜನಕ್ಕೆ ಆಗಬೇಕು ಅನ್ನೋ ಉದ್ದೇಶದ ಮೇಲೆ ಸ್ನೇಹಕೂಟ ಅನ್ನೋದು ಒಂದು ಫಾರ್ಮೇಷನ್ ಆಗಿದ್ದು. ಇದ್ರ ಮೇಲೆ ನಾವು ಏನ್ ಮಾಡಿದೀವಿ ಅಂದ್ರೆ, ನಾವು ಮಾಡಿದಾಗ ಹಲವಾರು ಅನಾಥಾಶ್ರಮಗಳು, ವೃದ್ಧಾಶ್ರಮಗಳಿಗೆ ನಾವೇ ಹುಡ್ಕೊಂಡೋಗಿ ಅವ್ರಿಗೆ ಏನ್ ಬೇಸಿಕ್ ನೆಸಿಟಿ ಇದೆ, ಸಪೋಸ್ ಅಲ್ಲಿ ಬೆಡ್ಗಳು ಇರಲ್ಲ, ಅಥವಾ ಬೆಡ್ಶೀಟ್ಗಳಿರಲ್ಲ, ಅಥವಾ ಒಂದ್ ತಿಂಗಳಿಗೆ ಆಗಷ್ಟು ರೇಷನ್ ಆಗ್ಲಿ, ಮತ್ತೆ ಯಾವ್ದನ ಈಗ ಬರ್ತಡೇಗಳಿರುತ್ತೆ, ಬರ್ತಡೇ ತಗೊಂಡೋಗಿ ಎಲ್ಲ ಹೋಟ್ಲಲ್ಲಿ ಮಾಡಿ ಪಾರ್ಟಿ ಮಾಡೋ ಬದಲು ಅಲ್ಲೋಗಿ ಅವ್ರ ಜೊತೆ ಒಂದು ಊಟನ ನಾವು ಹಂಚ್ಕೊಂಡು ಅವ್ರ ಜೊತೆ ಊಟ ಮಾಡಿ ಒಂದು ಬಡಿಸೋ ಒಂದು ತೃಪ್ತಿ ಸಿಗುತ್ತೆ ಅನ್ನೋ ಉದ್ದೇಶದ ಮೇಲೆ ನಾವು ಈ ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಹೋಗಿ ಊಟ ಹಂಚಿಸಿದ್ವಿ. ಅದಾಗಷ್ಟರಲ್ಲಿ ಈ ಕೋವಿಡ್ ಅನ್ನೋ ಮಹಾಮಾರಿ ಬಂತು. ಈ ಕೋವಿಡ್ ಅಲ್ಲಿ ನಾವೇನ್ ಮಾಡ್ಬೋದು ಅಂತ ಯೋಚನೆ ಮಾಡ್ಬಿಟ್ಟು
ನಾವು ಸುಮಾರು ಒಂದು 1,000ದಷ್ಟು ಫುಡ್ ಕಿಟ್ಸ್ ಹಂಚಿದ್ದೀವಿ ಸ್ನೇಹ ಕೂಟದ ಪರವಾಗಿ. ಬೇರೆ ನಾವು ಕೈಯಿಂದ ಹಾಕೊಂಡು ಅಥವಾ ಬೇರೆ ಕಡೆಯಿಂದ ಹೋಗಿ ತಂದು ಏನೋ ಮಾಡಿ 1,000ದಷ್ಟು ಫುಡ್ ಕಿಟ್ಸ್ ಹಂಚಿದ್ದೀವಿ. ಒಂದು 3,000ದಷ್ಟು ತರಕಾರಿ ಕಿಟ್ಗಳು ಹಂಚಿದ್ದೀವಿ. ಅದಾದ್ಮೇಲೆ ನಾವು ಅವ್ರದ್ದು ಇವ್ರದ್ದು ರೆಕಮೆಂಡೇಶನ್ ಯೂಸ್ ಮಾಡಿ ನಮ್ಮ ಏನೊಂದು ಪೊಲಿಟಿಕಲ್ ಪವರ್ ಯೂಸ್ ಮಾಡಿಬಿಟ್ಟು ಇದು ವ್ಯಾಕ್ಸಿನೇಷನ್ ಕ್ಯಾಂಪ್ಗಳು ಸುಮಾರಷ್ಟು ವ್ಯಾಕ್ಸಿನೇಷನ್ ಕ್ಯಾಂಪ್ ಮಾಡಿ ನಮ್ಮ ಸ್ನೇಹ ಕೂಟದ ಪರವಾಗಿ ಸುಮಾರು ಜನಕ್ಕೆ ಅದರಿಂದನೂ ಪ್ರಯೋಜನ ಆಗಿದೆ. ಇದಷ್ಟೇ ಅಲ್ದಿರ ನಾವು ಇನ್ನ ಸುಮಾರಷ್ಟು ಐ ಕ್ಯಾಂಪು, ಬ್ಲಡ್ ಕ್ಯಾಂಪ್ ಆಗಲಿ ಇನ್ನೊಂದಾಗ್ಲಿ ಮತ್ತೆ ಧಾರ್ಮಿಕವಾಗಿ ಕೂಡ ಸುಮಾರಷ್ಟು ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ. ನಮ್ಮ ಹಿಂದುತ್ವದ ಬಗ್ಗೆ ನಾವು ಎಲ್ಲಾನು ಸೇರಿರೋದೆಲ್ಲಾನು ಒಂದು ಸಮಾಜ ಸೇವೆ ಪ್ಲಸ್ ಈಗ ಏನು ಮಾಡ್ತೀವಿ ಈ ಗಣೇಶನ ಕಾರ್ಯಕ್ರಮ ತರ ಇನ್ನೊಂದು ಹಲವಾರು ಕಾರ್ಯಕ್ರಮಗಳು ನಮ್ಮ ಹಿಂದುತ್ವದ ಬಗ್ಗೆನೂ ಮಾಡಿದ್ವಿ. ಈಗ ಶ್ರೀರಾಮಂದು ಮೊನ್ನೆ ಇದಾಯ್ತು, ಅಲ್ಲಿ ರಾಮ ಜನ್ಮಭೂಮಿ ಪ್ರತಿಷ್ಠಾಪನೆ ಆಯ್ತು. ಅವತ್ತು ನಮ್ಮ ಕೈಲಾದಷ್ಟು ಜನರಿಗೆ ಇದ್ರ ಬಗ್ಗೆ ಅರಿವು ಕೊಟ್ಟು ನಾವು ಇದನ್ನು ಆಚರಿಸಿದ್ದೀವಿ. ಸೊ ಈ ನಿಮ್ಮ ಸಂಘದಲ್ಲಿ ಎಷ್ಟು ಜನ ಇದ್ದಾರೆ ಸರ್? ನಾವು ಒಂದು ಸುಮಾರು ಒಂದಷ್ಟು 67 ಫ್ಯಾಮಿಲೀಸ್ 67 ಫ್ಯಾಮಿಲಿ ಇಂಟು ಮಿನಿಮಮ್ 3 ಜನ ಹಾಕೊಂಡ್ರು ಅಟ್ಲೀಸ್ಟ್ ಒಂದು 180 ಜನ 200 ಜನ ತನಕ ನಾವು ಇದೀವಿ. ಗ್ರೂಪ್ ಮಾಡ್ಕೊಂಡಿದೀವಿ. ಇದರಲ್ಲಿ ಬೇರೆ ಬೇರೆ ಏಜ್ನವ್ರು ಇದ್ದಾರೆ. ಸೊ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಇದ್ದಾರೆ. ಅವ್ರಿಗೆ ಏನೇ ಒಂದು ಅವಶ್ಯಕತೆ ಬಿತ್ತು ಅಂದ್ರು, ಸಪೋಸ್ ಏನೇ ಒಂದು ಅವಶ್ಯಕತೆ ಬಿತ್ತು ಅಥವಾ ಯಾರ್ದೋ ಮನೇಲಿ ಫಂಕ್ಷನ್ ಆಗ್ಬೋದು ಅಥವಾ ಕೆಟ್ಟದೇನ ಆಗ್ಬೋದು, ಅವತ್ತಿನ ದಿನ ನಾವು ಅವ್ರ ಜೊತೆ ನಿಂತ್ಕೊಬೇಕು ಅನ್ನೋ ಉದ್ದೇಶದ ಮೇಲೆ, ಕಷ್ಟ ಸುಖ ಏನೇನೇ ಆಗ್ಲಿ ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋ ಉದ್ದೇಶದ ಮೇಲೆ ನಾವು ಈ ಸ್ನೇಹ ಕೂಟ ಅನ್ನೋದನ್ನ ಫಾರ್ಮೇಶನ್ ಮಾಡಿದ್ವಿ. ಸರ್, ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಬೇಜಾರಾಗ್ಬೇಡಿ ಯಾರು. ಈಗ ಎಲ್ಲ ಜಾತಿ ಅಂತ ಓಡಾಡ್ತಾ ಇದ್ದಾರೆ. ಈ ಸಂಘದಲ್ಲಿ ಜಾತಿ ಏನಾದ್ರು ಬಂದಿದೆಯಾ ಇಲ್ಲ ಧರ್ಮ ಮಾತ್ರ ಅಂತ, ಧರ್ಮ ಉಳಿಸೋದಕ್ಕೋಸ್ಕರ ಅಂತ ಓಡಾಡ್ತಾರೆ? ಸರ್, ನಾವು ಮೊದಲಿಗೆ ನಾವು ಭಾರತೀಯರು, ಆಯ್ತಾ, ಭಾರತೀಯರು. ಇದರಲ್ಲಿ ನಮ್ಗೇನು ಬೇರೆ ಭೇದ ಭಾವಗಳು ಏನು ಇಲ್ಲ. ನಾವು ಇರೋರಲ್ಲಿ ಆಲ್ಮೋಸ್ಟ್ ಎಲ್ಲಾ ಕ್ಯಾಸ್ಟ್ನವರು ಇದೀವಿ, ಎಲ್ಲರೂ ಇದೀವಿ. ಸ್ನೇಹ ಕೂಟ ಅಂತ ಹೆಸರಿಟ್ಟಿರೋದೇ ನಾವು ಫ್ರೆಂಡ್ಸ್. ಜಾತಿ ಆಮೇಲೆ ಬರುತ್ತೆ. ಆಮೇಲೆ ಎಲ್ಲರೂ ಕಾಮನ್ ಆಗಿ ಹಿಂದೂಗಳಾಗಿರೋದ್ರಿಂದ ಮತ್ತೆ ನಾವು ಭಾರತೀಯರು ಆಗಿರೋದ್ರಿಂದ ನಾವು ಭಾರತೀಯತ್ವ ಫಸ್ಟ್, ಆಮೇಲೆ ಹಿಂದುತ್ವ, ಆಮೇಲೆ ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತ ಒಂದು ಕಾರ್ಯಕ್ರಮ ಇಟ್ಕೊಂತೀವಿ. ಸರ್, ಇವಾಗ ಗಣೇಶನ್ನ ನೆಕ್ಸ್ಟ್ ಶನಿವಾರ ಬರ್ತಾ ಇದೆ. ನೀವು ಏರಿಯಾದಲ್ಲಿ ಕೂರಿಸಿದ್ರೆ ಎಲ್ಲಿ ಯಾವ ತರ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಗಣೇಶನ್ನ ನಾವು ಮಾಡ್ತಿದೀವಿ. ಎಲ್ಲರೂ ಬೇರೆಯವ್ರು ಯಾರೋ ಮಾಡೋ ತರ ನಾವು ಇಡೋದು, ಕುಣಿಯೋದು, ತಗೊಂಡೋಗಿ ವಿಸರ್ಜನೆ ಮಾಡೋ ತರ ಮಾಡ್ದಿರ ಇದರಲ್ಲೂ ಕೂಡ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ನಾವು ಹೆಲ್ತ್ ಕ್ಯಾಂಪ್ ಅಂಡ್ ಐ ಕ್ಯಾಂಪ್, ಆರೋಗ್ಯ ಶಿಬಿರ ಮತ್ತು ಇದು ಕಣ್ಣಿನ ಪರೀಕ್ಷೆ ಫ್ರೀ ಆಗಿ ಮಾಡ್ಕೊಳ್ಳುವಂಥದ್ದು. ಇದರಲ್ಲಿ ಡಾಕ್ಟರ್ಸ್ ಕೂಡ ಬರ್ತಾರೆ. ಫ್ರೀ ಕನ್ಸಲ್ಟೇಷನ್, ಫ್ರೀ ಮೆಡಿಸನ್, ಫ್ರೀ ಚೆಕಪ್, ಬ್ಲಡ್ ಚೆಕಪ್ ಮತ್ತೆ ಸ್ಪೆಕ್ಸ್ ಕೂಡ ಫ್ರೀ ಆಗಿ ಹಂಚೋದು. ಇದು ನಮ್ಮ ಸ್ನೇಹ ಕೂಟದ ಕಡೆಯಿಂದ ಇದು ಬಂದು ಕಾಶಿ ವಿಶ್ವನಾಥ ಲೇಔಟ್ ಅಲ್ಲಿ ಒಂದು ನೀಲಗಿರಿ ರಸ್ತೆ ರಚಕಟ್ಟೆ ಇದೆ, ಒಂದು ನಾಗರಕಟ್ಟೆ ಇದೆ, ಅದ್ರ ಪಕ್ಕದಲ್ಲಿ ಮಾಡ್ತಿದ್ದೀವಿ. ಇದು 11, 12, 13ನೇ ತಾರೀಕು 3 ದಿನ ಕಾರ್ಯಕ್ರಮ ಇರುತ್ತೆ. ಅದನ್ನ ಬಹಳ ವಿಜೃಂಭಣೆ ಮಾಡ್ತೀವಿ. ಇದಲ್ದಿರ ರಂಗೋಲಿ ಸ್ಪರ್ಧೆ, ಹೆಂಗಸರಿಗೆ ರಂಗೋಲಿ ಸ್ಪರ್ಧೆ, ಮಕ್ಕಳಿಗೆ ಈ ಕುರ್ಚಿ ಮೇಜು ಆಟ ಎಲ್ಲ ಆಡಿಸ್ತಾ ಇದ್ದೀವಿ. ಆಮೇಲೆ ಇದು ಮಡಕೆ ಹೊಡಿಯೋದು ಇದೆಲ್ಲ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಬರೋ ವಾರ ಇಡ್ತೀವಿ. ಇಲ್ಲಿ ಮಹೇಶ್ವರ ಮುಂದೆ ವಿಶಾಲವಾದ ಮೈದಾನ ಇದೆ, ಆ ಮೈದಾನದಲ್ಲಿ ನಾವು ಕೂಡಿಸ್ತೀವಿ. ಇದು 2ನೇ ವರ್ಷ. ಈಗ ನೀವೇನೇ ಮಡಕೆ ಹೊಡೆಯೋದು, ರಂಗೋಲಿ ಸ್ಪರ್ಧೆ ಅಂದ್ರೆ ಅದು ಭಾಗವಹಿಸಬೇಕು ಅಂದ್ರೆ ಯಾರಾದ್ರೂ ಬರ್ಬೋದಾ? ಎನಿ ಏಜ್ ಯಾರಾದ್ರೂ ಬರ್ಬೋದು. KR-ಪುರಂ ಸ್ಥಳೀಯರೇ ಆಗ್ಬೇಕು ಅಂತಿದೆ? ಯಾರು ಬೇಕಾದ್ರೂ ಬರ್ಬೋದು. ಆದ್ಯತೆ ಪಾಂಪ್ಲೆಟ್ ಹೊಡೆದು ಸೋಷಿಯಲ್ ಮೀಡಿಯಾಲು ಹಬ್ಸಿದೀವಿ. ಪಾಂಪ್ಲೆಟ್ ಹೊಡೆದು ಮನೆ ಯಾರು ಬೇಕಾದ್ರೂ ಬರ್ಬೋದು. ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್. ಯಾರು ಬಂದ್ರು ನಾವು ಆರ್ ಮೋಸ್ಟ್ ವೆಲ್ಕಮ್. ಎಲ್ಲರಿಗೂ ವೆಲ್ಕಮ್. ಸೊ ಇದು ಸ್ನೇಹ ಸಹಭಾಗಿತ್ವದಿಂದ ನೀವು ಮಾಡ್ತಾ ಇದ್ದೀರಾ ಒಂದು ಫ್ರೆಂಡ್ಶಿಪ್. ಇದು ಪ್ಯೂರ್ಲಿ ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್ ಅಷ್ಟೇ. ಇಲ್ಲಿ ನಮ್ಗೆ ಇಲ್ಲಿ ಜಾತಿ ಗೀತಿ ಮುಖ್ಯ ಅಲ್ಲ. ನಾವು ಮೊದಲು ನಮ್ಮ ಮನುಷ್ಯರು ಆದ್ಮೇಲೆ ಹಿಂದೂಗಳು, ಆದ್ಮೇಲೆ ಜೊತೆ ಹೆಚ್ಚಾಗಿ ನಾವು ಭಾರತೀಯರು. ಅದನ್ನ ಒಂದುಗೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಸ್ನೇಹ ಕೂಟ ಅಂತ ಮಾಡಿದ್ದೀವಿ. ನಮ್ಮ ಸಿಂಬಲ್ ಕೂಡ ಅಷ್ಟೇ, ಒಬ್ಬರೇ ಹೆಗಲ್ ಕೈಯಾಗ ಕೊಟ್ಟಿರೋದೇ ನಮ್ಮ ಸಿಂಬಲ್ ನೋಡಿ ನಮ್ಗೆ ಅರ್ಥ ಮಾಡ್ಕೊಂಡು. ಈಗ ನೆಕ್ಸ್ಟ್ ನಮ್ಮ ಇವರು ರಾಘವೇಂದ್ರ ಸ್ವಾಮಿ ಮಾತಾಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ಒಂದು ಶ್ರೀ ಗಣೇಶ ಹಬ್ಬದ ಒಂದು ವಿಶೇಷತೆ ಅಂತಾನೆ ಹೇಳ್ಬೋದು. ಇದೇ ತರ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರಾ, ದಯವಿಟ್ಟು ಮೂರ್ತಿ ಟಾಕ್ಸ್ ನ ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿನ ಶೇರ್ ಮಾಡಿ. ನಿಮ್ಮ ಏರಿಯಾದಲ್ಲೂ ಇದೇ ತರ ಏನಾದ್ರು ಹಮ್ಮಿಕೊಂಡಿದ್ರೆ ದಯವಿಟ್ಟು ನಮ್ಗೆ ಇನ್ಫಾರ್ಮ್ ಮಾಡಿ ಅಂತ. ನಮಸ್ಕಾರ. ಹಿಂದುತ್ವ ಬೆಳೆಸಿ, ದಯವಿಟ್ಟು ನಾನು ಕೇಳ್ಕೊಳ್ಳೋದ್ರಿಂದ ಹಿಂದುತ್ವನ ಬೆಳೆಸಿ. ಯಾಕೆಂದ್ರೆ ಅದು ಮುಳುಗೋಗೋ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಹೀಗೆ ಇದ್ರೆ ನಮ್ಮ ಪೀಳಿಗೆಗೆ ನಮ್ಮದು ಕತೆ ಮುಗೀತು. ನೆಕ್ಸ್ಟ್ ನಮ್ಮ ಪೀಳಿಗೆಗೆ ಏನು ಉಳಿಯೋದಿಲ್ಲ. ಅದನ್ನ ಉಳಿಸ್ಬೇಕು ಅಂತಂದ್ರೆ ನಿಮ್ಮಂತ ಯುವಕರು, ಚಿಕ್ಕ ಇವರು ತಿಳ್ಕೊಂಡು ಇದು ಮುಂದಕ್ಕೆ ಬರಬೇಕು ಅನ್ನೋದೊಂದೇ ನಮ್ಮ ಆಸೆ. ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದ.